ಮತ್ತೊಮ್ಮೆ ಜೈ ಶ್ರೀ ಗುರುದೇವ್. ಸಿಂಧೂರಾರುಣ ವಿಗ್ರಹಂ ತ್ರಿರಾಮ ಸ್ಮಿತಮುಖಿಂ ಆಪೀನ ವಕ್ಷೋರುಹ ಪಾಣಿಭ್ಯಾಂ ಮಣಿಪೂರ್ಣರತ್ನ ಚಷಕಂ ರಕ್ತೋತ್ಪಲಂ ವಿಭ್ರತಿ ಸೌಮ್ಯಂ ರತ್ನಗಡಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕ್ಷೇತ್ರಾಧಿದೇವತೆಗೆ ನನ್ನ ಹಣೆಯಚ್ಚಿ ನಮಸ್ಕರಿಸುತ್ತಾ, ಶ್ರೀಮಠದ ಎಲ್ಲ ಗುರು ಪರಂಪರೆಯನ್ನ ಮನದಲ್ಲಿ ಸ್ಮರಿಸುತ್ತಾ, ಸಾಗರ ತಾಲೂಕಿನ ಒಕ್ಕಲಿಗರ ಸಂಘದ ತನ್ನಿಮಿತ್ತವಾಗಿ ಪವಿತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ 517ನೇ ಕೆಂಪೇಗೌಡರ ಜಯಂತಿಯ ಪವಿತ್ರ ಕಾರ್ಯಕ್ರಮದಲ್ಲಿ, ಹಾಗೆಯೇ ತಾಲೂಕು ಚುಂಚಾದ್ರಿ ಮಹಿಳಾ ವೇದಿಕೆ ಹಾಗೆ ಶ್ರೀ ಕೆಂಪೇಗೌಡ ಯುವ ವೇದಿಕೆಯ ಸಹಕಾರದೊಂದಿಗೆ ಕಾರ್ಯಕ್ರಮ ತನ್ನಿಮಿತ್ತವಾಗಿ ಅಚ್ಚುಕಟ್ಟಾಗಿ, ಚಿಕ್ಕದಾಗಿದ್ರೂ ಚೊಕ್ಕವಾಗಿ ಶಿಸ್ತಿನಿಂದ ನಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಈ ಸಂತನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂಘದ ಕಾರ್ಯವಾರಿಗಳು, ನಿರ್ದೇಶಕರು, ಸದಸ್ಯರು ಹಾಗೆ ಸಮುದಾಯದ ನೆಚ್ಚಿನ ಎಲ್ಲ ನನ್ನ ಬಳಗದವರಿದ್ದೇನೆ. ಪ್ರತಿಭೆಯನ್ನ ಗುರುತಿಸಿ ಪ್ರತಿಭೆಯನ್ನ ತನ್ನ ಪುರಸ್ಕಾರವಾಗಿ ಹೊಂದಿಕೊಂಡಂತಹ ನನ್ನ ನೆಚ್ಚಿನ ಮಕ್ಕಳಿದ್ದೇರೆ, ಪೋಷಕರಿದ್ದೇರೆ. ಈ ದಿನದ ಕಾರ್ಯಕ್ರಮದ ಮುಖ್ಯ ಉದ್ದೇಶ 517 ವರ್ಷಗಳು ಕಳೆದ್ರೂ ನಾವು ಜಯಂತಿಯ ನಿಮಿತ್ತವಾಗಿ ಕೆಂಪೇಗೌಡರನ್ನ ನೆನೆಸ್ಕೊಂಡು ಬರ್ತಾ ಇದ್ದೇವೆ. ನಾಡು ಕಂಡಂತಹ, ಇಂದ್ರ ನಗರಿಯನ್ನೇ ಕಟ್ಟಿದಂತಹ, ಕರ್ನಾಟಕದಲ್ಲಿ ವಿದೇಶಿಗಳನ್ನ ಕುರಿತು ಯೋಚನೆ ಮಾಡುವಾಗ ಕರ್ನಾಟಕ ಅಂದ್ರೆ ಗೊತ್ತಾಗ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರು ಗೊತ್ತಾ ಅಂದ್ರೆ ನಮಗ್ ಗೊತ್ತು ಅನ್ನುವಂತೆ ಮಾಡಿದಂತಹ ಕೆಂಪೇಗೌಡರ ಜಯಂತಿಯನ್ನು ನಾವು ಈ ದಿನ ಆಚರಿಸ್ಕೊಂಡು ಬಂದಿದ್ದೇವೆ. ಕಟ್ಟಲಿಕ್ಕೆ ಸಮುದಾಯ ಭವನವನ್ನ ಪಟ್ಟಂತಹ ಕಷ್ಟ ಅಧ್ಯಕ್ಷರ ಜೊತೆಗಿರುವ ಸಂಘದ ಎಲ್ಲ ಸದಸ್ಯರುಗಳಿಗೂ ಚೆನ್ನಾಗಿ ಅನುಭವ ಆಗಿದೆ. ಈ ಹಂತಕ್ಕೆ ಸಮುದಾಯ ಭವನವನ್ನ ಕಟ್ಟಿ ತರಲಿಕ್ಕೆ ತಾವು ಪಟ್ಟಂತಹ ಕಷ್ಟ ಅವರಿಗೆ ಗೊತ್ತು. ಯಾಕೆ ಅಂತ ಹೇಳಿದ್ರೆ, ಕೇವಲ ಒಂದು ಸಣ್ಣ ಭವನವನ್ನೇ ಕಟ್ಟಲಿಕ್ಕೆ ಪಟ್ಟಂತಹ ಕಷ್ಟ ಅತಿರೇಕವಾಗಿ ಇರುವಾಗ, ನಗರದ ಸುಸರ್ಜಿತವಾದಂತಹ ಇಂದ್ರ ನಗರವನ್ನ ಕಟ್ಟಲೇಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ನೇರ ದಿಟ್ಟ ನಿರಂತರ ಯೋಜನೆಯನ್ನ, ದೂರದ ಆಲೋಚನೆಗಳನ್ನ, ಪ್ರಜೆಯನ್ನ ತನ್ನ ಮಕ್ಕಳಂತೆ ನೋಡ್ಕೊಂಡಂತಹ ಧೀಮಂತ ನಾಯಕ ಕೆಂಪೇಗೌಡರು ಇನ್ನೆಷ್ಟು ಪರಿಶ್ರಮವನ್ನ ಇಟ್ಟು ನಮ್ಮ ಪ್ರಜೆಯ ಜೀವನ ಸುಸರ್ಜಿತವಾಗಿರಬೇಕು ಅನ್ನುವ ಯೋಚನೆಯ ಮೂಲಕ ಕಟ್ಟಿದ್ರಲ್ಲ ಆ ಬೆಂಗಳೂರನ್ನ. ಎಷ್ಟು ಆಶ್ಚರ್ಯವಾದಂತಹ ಕೆಲಸ ಅಂತ ಒಮ್ಮೆ ನಾವು ಅವರ ಅನುಯಾಯಿಯಾಗಿ ಹುಟ್ಟಿದ್ದೇವಲ್ಲ, ಅದಕ್ಕೊಂದು ಹೆಮ್ಮೆ ಪಡ್ಕೋಬೇಕು. ನಾವೆಲ್ಲರೂ ಕೆಂಪೇಗೌಡರ ಕುಟುಂಬದಸ್ಥರು ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಹೆಮ್ಮೆ. ಒಕ್ಕಲುತನವನ್ನ ತನ್ನ ಜೀವನದ ವೃತ್ತಿಯನ್ನಾಗಿ ಇಟ್ಟುಕೊಂಡು ಬಂದಂತಹ ಹೆಮ್ಮೆಯ ಸಮುದಾಯ ಒಕ್ಕಲಿಗ ಸಮುದಾಯ. ಈ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದ ಮೇಲೆ ಇದ್ದಾಗ ತನ್ನ ಕರ್ತವ್ಯವನ್ನ ಚಾಚೂ ತಪ್ಪದೆ ಮಾಡಿದಂತಹ ಕೆಂಪೇಗೌಡರ ಹೆಸರನ್ನ ಇಂದಿಗೂ ನೆನೆಸ್ಕೊಂಡು ಬಂದಿದ್ದೀವಿ, ಹೌದಲ್ವಾ? 517 ವರ್ಷಗಳಾದ್ರೂ ನೆನೆಸ್ಕೊಂಡು ಬಂದಿದ್ದೀವಿ. ನಮ್ಮ ತಂದೆ ಹೆಸರು ನೆನಪಿದೆ ನಮ್ಮೆಲ್ಲರಿಗೂ, ಖಂಡಿತ, ಹೌದಲ್ವಾ? ತಾತನ ಹೆಸರು ಚೆನ್ನಾಗಿ ನೆನಪಿದೆ. ಅವರ ಅಪ್ಪನ ಹೆಸರು ಅಯ್ಯೋ ರಾಮ. ನಮ್ಮ ಹುಟ್ಟಿಗೆ ಕಾರಣವಾದಂತಹ ಮುತ್ತಾತನ ಹೆಸರು ನಮಗ್ ಗೊತ್ತಿಲ್ಲ. ಆದ್ರೆ 517 ವರ್ಷಗಳ ಕಳೆದ್ರೂ ಕೂಡ ಕೆಂಪೇಗೌಡರನ್ನ ನೆನೆಸ್ಕೊಂಡು ಬಂದಿದ್ದೇವೆ. ಇನ್ನು 1000 ವರ್ಷ ಕಳೆದ್ರೂ ಕೂಡ ಕೆಂಪೇಗೌಡರನ್ನ ನೆನೆಸ್ತಾನೆ ಇರ್ತೇವೆ. ಯಾಕೆ ಅಂತ ಗೊತ್ತಾ? ನಾವು, ನಮ್ಮ ತಂದೆ, ನಮ್ಮ ತಾತಂದ್ರು ನನ್ನ ಸಂಸಾರ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಮಡದಿ ಅಂತ ಜೀವನವನ್ನ ಕಳೆದ್ರು. ಯಾಕಾಗಿ ಅಂದ್ರೆ ತನ್ನ ಕುಟುಂಬದ ಪರಿಯನ್ನ ಇಟ್ಕೊಂಡು ಕುಟುಂಬ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡೋದ್ರಲ್ಲೇ ತನ್ನ ಜೀವನವೆಲ್ಲ ಕಳೆದ್ರು. ಒಂದು ಮನೆ ಕಟ್ಟೋದೇ ಜೀವನದ ಗುರಿಯಾಗಿದ್ದವರಿದ್ದೇವೆ. ತನ್ನ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಒಂದು ಹಂತಕ್ಕೆ ತರೋದೇ ನಮ್ಮ ಗುರಿಯಾಗಿರುವ ಪೋಷಕರು ನಾವಿದ್ದೇವೆ. ಅಂಥದ್ರಲ್ಲಿ ಸಮಾಜದ ಕುಂದುಕೊರತೆಯನ್ನ ನನ್ನ ಕುಂದುಕೊರತೆ ಅಂತ ಹೇಳ್ತಾ ಸಮಾಜದ ಅಭಿವೃದ್ಧಿಗಾಗಿ ನಿಂತಹ ಏಕೈಕ ನಾಯಕನಾಗಿ ತನ್ನನ್ನ ತಾನು, ತನ್ನ ಜೀವನವನ್ನ ಸಮಾಜಕ್ಕೆ ಕೊಡುಗೆ ಕೊಟ್ಟಂತ ನಾಯಕನಲ್ಲಿ ಅತ್ಯಂತ ಶ್ರೇಷ್ಠ ನಾಯಕ ಕೆಂಪೇಗೌಡರಾಗಿದ್ದಾರೆ. ಅವರು ಯಾವತ್ತೂ ಕೂಡ ನಾಯಕತ್ವವನ್ನ ಪ್ರದರ್ಶನ ಮಾಡ್ತಾ ಇರಲಿಲ್ಲ.
ನಾವೆಲ್ಲರೂ ಆತನನ್ನ ನಾಯಕನಾಗಿ ಒಪ್ಪಿಕೊಳ್ಳುವಂತಹ ಕೆಲಸಗಳ ಅಭಿವೃದ್ಧಿಯನ್ನ ನಮ್ಮ ಕಣ್ಣು ಮುಂದೆ ಕಂಡ್ವಿ. ಅಂತಹ ಕೆಲಸವನ್ನ ಮಾಡಿಟ್ಟು ಕೊಡುಗೆಯನ್ನಾಗಿ ಕೊಟ್ಟಿಟ್ಟು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನನ್ನ ಆತ್ಮೀಯರೇ. ನಿಜವಾಗಿಯೂ ಕೂಡ ಕೆಂಪೇಗೌಡರು ಎಷ್ಟು ಆತ್ಮೀಯವಾಗಿದ್ರು ಪ್ರಜೆಗಳ ಜೊತೆಯಲ್ಲಿ ಅಂತ ಹೇಳಿದ್ರೆ, ಅವರ ಸಣ್ಣ ಪುಟ್ಟ ಜೀವನದಲ್ಲಿ ಬರುವಂತಹ ಕುಂದು ಕೊರತೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಬೆಂಗಳೂರನ್ನ ಒಂದು ಬಾರಿ ವಿಸಿಟ್ ಮಾಡಿದ್ರೆ, ಪೂರ್ವದ ತಯಾರಿಗಳನ್ನ ಒಮ್ಮೆ ಪುಟಗಳಲ್ಲಿ ತೆರುವ ಹಾಕಿ ನೋಡಿದ್ರೆ, ಬೆಂಗಳೂರನ್ನ ನಿರ್ಮಾಣ ಮಾಡುವ ಯೋಚನೆಯಲ್ಲಿ 4 ಮುಖ್ಯ ದ್ವಾರಗಳು 8 ಕಿರುದ್ವಾರಗಳನ್ನ ನಿರ್ಮಿಸಿ ಬೆಂಗಳೂರಿನ ಎಡೆಯನ್ನ ಮಾಡಿಕೊಟ್ರು, ದ್ವಾರಗಳನ್ನ ನಿರ್ಮಾಣ ಮಾಡಿಕೊಟ್ರು. ನೀರಿನ ವ್ಯವಸ್ಥೆಗಾಗಿ ಅನೇಕ ಕೆರೆಕಟ್ಟೆಗಳನ್ನ ನಿರ್ಮಾಣ ಮಾಡಿದ್ರು, ಕೋಟ ಕೊತ್ತಲೆಗಳನ್ನ ನಿರ್ಮಾಣ ಮಾಡಿದ್ರು, ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು. ಹಾಗೆಯೇ ನಾವೆಲ್ಲರೂ ಆಗ 500-600 ವರ್ಷಗಳ ಹಿಂದೆ ರೈತಾಪಿ ವರ್ಗದವರು ಒಕ್ಕಲತನವನ್ನ ಮಾಡಿಕೊಂಡು ಒಕ್ಕಲತನದ ಜೀವನವನ್ನ ನಿರ್ವಹಣೆ ಮಾಡುವಾಗ ಪಶುೋಪನೆ ಮಾಡ್ಲಿಕ್ಕೋಸ್ಕರ, ಪಶುವಿನ ಪಾಲನೆಗೋಸ್ಕರ ಹುಲ್ಲನ್ನು ತರುವ ಕೆಲಸ ಆಗ್ತಾ ಇತ್ತು. ನಾವೆಲ್ಲರೂ ಹಸುವನ್ನ ಸಾಕಿದ್ರೆ ಗೊತ್ತಿರ್ತದೆ, ಹುಲ್ಲನ್ನ ಕೊಯ್ದು ಗದ್ದೆಯಿಂದ ಮನೆಗೆ ಸಾಗಿಸ್ಬೇಕು. ಆಗಿನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಹೊರೆಯಕ್ಕಾಗದಿರುವಂತಹ ಹೊರೆಗಳನ್ನ ತನ್ನ ತಲೆ ಮೇಲೆ, ಈಗಾದ್ರೂ ಟ್ರ್ಯಾಕ್ಟರ್ ಇದೆ, ಬೇರೆ ವ್ಯವಸ್ಥೆಗಳ ವಾಹನದ ವ್ಯವಸ್ಥೆಯ ಸೌಲಭ್ಯವಿದೆ, ಆಗ ಮನುಷ್ಯನೇ ತನ್ನ ತಲೆಯ ಮೇಲೆ ಆ ಹೊರಕ್ಕಾಗದೇ ಇರುವ ಹೊರೆಯನ್ನು ಹೊತ್ಕೊಂಡು ಬಂದು ಮನೆಗೆ ಸಾಗಿಸ್ಬೇಕಿತ್ತು. ಎಷ್ಟೆಷ್ಟು ದೂರದಿಂದ ಜಮೀನು ಇರುತ್ತದೋ ಗೊತ್ತಿಲ್ಲ, ಮನೆಯವರೆಗೂ ತರುವಂತಹ ಪ್ರಾಯಸದ ಕೆಲಸ ಅದಾಗಿತ್ತು. ಅದನ್ನು ಕಂಡಂತಹ ಕೆಂಪೇಗೌಡರು ಅದನ್ನು ಒಮ್ಮೆ ಕೆಳಗಡೆ ಇಳಿಸಿದ್ರೆ ಏರಿಸ್ಲಿಕ್ಕೆ 4 ಜನ ಬೇಕಿತ್ತು. ಅಂತಹ ದೊಡ್ಡ ದೊಡ್ಡ ಹೊರೆಗಳನ್ನ ಹೊತ್ತು ತಂದಂತಹ ಜನಗಳನ್ನ ಗಮನಿಸಿದಂತ ಕೆಂಪೇಗೌಡರು ಅದನ್ನ ಎಲ್ಲಾದ್ರೂ ಮಧ್ಯದಲ್ಲಿ ಶ್ರಮ ಆಯಿತು ಅಂತ ಕೆಳಗಡೆ ಒಬ್ಬನೇ ಇಳಿಸಿದ್ರೆ ಮತ್ತೆ ಏರಿಸ್ಲಿಕ್ಕೆ 4 ಜನ ಬೇಕು. ಯಾರು ಇಲ್ಲ ಅಂದಾಗ ಬರೋವರೆಗೂ ಕಾಯ್ಬೇಕಿತ್ತು. ಆ ಬಿಸಿಲಿನಲ್ಲಿ ಕಾಯುವ ವ್ಯವಸ್ಥೆಯನ್ನ ಕಂಡಂತಹ ಕೆಂಪೇಗೌಡರು ಹೊರೆ ಕಲ್ಲುಗಳನ್ನ ಮಾಡಿದ್ರು. ಹೊರೆ ಕಲ್ಲಂದ್ರೆ ಏನಿಲ್ಲ, 4 ಕಂಬಗಳ ಮೇಲೆ ಹಾಸಿದ ಚಪ್ಪಡಿಯನ್ನ ಮನುಷ್ಯ ಇಟ್ಟು ತಾನೇ ಎತ್ಕೊಳ್ಳೋ ವ್ಯವಸ್ಥೆಗೆ ಅನುಕೂಲವಾಗುವಂತಹ ವ್ಯವಸ್ಥೆಯನ್ನ ಕೆಂಪೇಗೌಡರು ಮಾಡಿಕೊಟ್ರು. ನಮ್ಮ ಪ್ರಜೆಗಳ ಸಣ್ಣ ಸಣ್ಣ ಜೀವನದ ಸೂಕ್ಷ್ಮತೆಗಳನ್ನು, ಕುಂದು ಕೊರತೆಗಳನ್ನು ಗಮನಿಸ್ತಿದ್ರು ಅನ್ನೋದಕ್ಕೆ ಈ ಹೊರೆ ಕಲ್ಲುಗಳೇ ಸಾಕ್ಷಿಯಾಗಿದೆ. ಅಂತಹ ಸಾಕ್ಷಾನುಭೂತ ಅನುಕಂಪಿಯಾದಂತಹ ಕೆಂಪೇಗೌಡರನ್ನ ನಾವು ನೆನೆಸ್ಕೊಂಡು ಬಂದು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಆಚರಣೆಯಾಗಿ ಉಳ್ಕೊಂಡಿದೆ. ನಿಜವಾಗ್ಲೂ ನನ್ನ ಆತ್ಮೀಯರೇ, ಆ ಕೆಂಪೇಗೌಡರು ಕಟ್ಟಿದಂತಹ ನಗರದ ಕೆಲಸಗಳನ್ನ ನಾವು ಪಳೆಯುಳಿಕೆಯಾಗಿ ಸ್ಮರಿಸೋ ಬದಲು ಕಾಪಾಡಿಕೊಂಡು ಹೋಗೋ ಕೆಲಸವನ್ನ ಮಾಡಬೇಕು. ನಿಜವಾಗ್ಲೂ ತಾಲೂಕು ಒಕ್ಕಲಿಗರ ಸಂಘ ಕೆಂಪೇಗೌಡರ ದಿನವನ್ನ ಆಚರಣೆ ಮಾಡುವುದರ ಜೊತೆಗೆ ಸ್ಮರಣೀಯವಾದಂತಹ ಹಿರಿಯ ನಾಗರಿಕರ ಸಾಧನೆಯ ಸನ್ಮಾನವನ್ನ ಮಾಡಿದೆ. ಅಂತಹ ಸನ್ಮಾನಕ್ಕೆ ನನ್ನದೊಂದು ನಮನಗಳು. ನಿಜವಾಗ್ಲೂ ಕೂಡ ಯಕ್ಷಗಾನದ ಕಲೆಯನ್ನ ಹೊತ್ತು ತಂದಂತಹ ಹಿರಿಯ ನಾಗರಿಕರು, ಸಮಾಜದ ಸಂಘದಲ್ಲಿ ತನ್ನ ಅಭಿವೃದ್ಧಿಯನ್ನ, ತನ್ನ ಜೀವನವನ್ನ ಮುಡಿಪಾಗಿಟ್ಟಂತವರು, ಹಾಗೆಯೇ ಕೈಮಗ್ಗ ನೇಕಾರಿಯಾಗಿ ತನ್ನನ್ನು ತಾನು ಕೊಡುಗೆಯನ್ನ ಕೊಟ್ಕೊಂಡಂತಹ ತಾಯಿ ಇದ್ದಾರೆ. ಸಮಾಜದ ಸೇವೆನೇ ತನ್ನ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ತನ್ನ ಜೀವನವನ್ನು ರೂಪಿಸ್ಕೊಂಡಂತಹ ನಾಗರಿಕರಿದ್ದಾರೆ. ಅಂತಹ ಹಿರಿಯ ಜೀವಗಳನ್ನ ಗುರುತಿಸಿ ಸಾಧನೆ ಮಾಡಿದ್ದೀರಿ ಎನ್ನುವ ಕೇವಲ ಒಂದು ಗೌರವ ಕೊಟ್ರೆ ಅವರ ಜೀವನದಲ್ಲಿ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅನ್ನೋ ಭಾವನವನ್ನು ಬರ್ತದಲ್ಲ, ಅದು ನಿಜವಾದಂತಹ ಪರಿಪೂರ್ಣತೆಯ ಸಾಧನೆ. ಹಾಗೆ ಈಗ ಎಲ್ಲ ಹೇಳುವಾಗ ಮಾತಾಡಿದ್ರು, ಪ್ರತಿಭೆಗಳನ್ನ ಗುರುತಿಸಿ ಪ್ರತಿಭೆಯನ್ನ ಉತ್ತೇಜನಗೊಳಿಸುವ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರಗಳು ಅಂತ. ನಿಜವಾಗಿಯೂ ಹೆಮ್ಮೆಯ ಕೆಲಸ. ಯಾರು ತಾನೇ ಪ್ರತಿಭೆಗಳನ್ನ ಗುರುತಿಸ್ಲಿಕ್ಕೆ ಮುಂದೆ ಆಗ್ತಾರೆ? ಈಗಿನ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಾರ್ಥತೆಯಲ್ಲಿ ಮುಳುಗಿರುವ ಸಮಾಜ, ನಾನು ನಂದು ನನ್ನಿಂದ ಅನ್ನೋ ಭಾವನೆಯಲ್ಲಿ ಕುಡುಗಿರುವಂತಹ ಸಮಾಜದಲ್ಲಿ ಬೆಳೆಯುವಂತಹ ಪ್ರತಿಭೆಗಳನ್ನ ಗುರುತಿಸಿ ತರುವುದಿದೆಯಲ್ಲ, ಇದು ಪವಿತ್ರವಾದ ಕಾರ್ಯಕ್ರಮ. ಇಂತಹ ಪವಿತ್ರವಾದ ಕಾರ್ಯಕ್ರಮಗಳು ಕೆಂಪೇಗೌಡರ ದಿನಾಚರಣೆಯ ವತಿಯಿಂದ ನಡೀತಿದೆಯಲ್ಲ, ಅದು ನಮ್ಮೆಲ್ಲರ ಹೆಮ್ಮೆ. ನಾವು ಇದನ್ನ ಸಮಾಜಕ್ಕೆ ಮಾದರಿಯನ್ನಾಗಿ ಕೊಡುವಂತಹ ಕಾರ್ಯಕ್ರಮಗಳು. ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ಮುಗಿದಷ್ಟು ಆಗ್ತಾ ಇರಲಿ. ಸಮಯ ಆಗಿದೆ, 2 ಗಂಟೆ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಹೊಟ್ಟೆ ಹಸು ಆಗ್ತಿದೆ, ಕೆಳಗಡೆಯಿಂದ ಬಜ್ಜಿಯ ವಾಸನೆ ಬರ್ತಾ ಇದೆ, ನನಗೆಲ್ಲ ಗೊತ್ತಾಗ್ತಿದೆ. ನಿಮ್ಮೆಲ್ಲರಿಗೂ ನಿಜವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಬರೋದ್ರ ಜೊತೆ ನಿಮ್ಮವ್ರನ್ನು ಕರೆದು ತಗೊಂಡು ಬನ್ನಿ. ಯಾಕೆಂದ್ರೆ ಕಾಲಿಟ್ಟ ಕ್ಷಣದಲ್ಲಿ ಭಜನೆಯನ್ನ ಕೇಳ್ತಾ ಬಂದ್ವಿ, ಭಜನೆಯ ಅರ್ಥವನ್ನ ಆಲಿಸ್ತಾ ಬಂದ್ವಿ. ಭಗವಂತನ ನಾಮಸ್ಮರಣೆಯಿಂದ ಇಂತಹ ಸಾಧಕರನ್ನ ಸ್ಮರಿಸೋದ್ರಿಂದ ನಮ್ಮ ಜೀವನವೂ ಕೂಡ
ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅಂತಾರಲ್ಲ, ಹಾಗೆ ನಿಮ್ಮಿಂದ ನೀವು ಕರೆದು ತರೋರು ಕೂಡ ಸ್ವರ್ಗವನ್ನ ಸೇರುವ ಕೆಲಸಕ್ಕೆ ಮುಂದಾಗ್ಲಿ. ಎಲ್ಲರಿಗೂ ಗುರುವಿನ ಕೃಪೆ, ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆರೋಗ್ಯವನ್ನ ಕೊಟ್ಟು ಗುರು ಕಾಪಾಡ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀ ಗುರುದೇವ್. ಪ್ರಸನ್ನನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಶ್ರೀ ನಾದಮಯ್ಯಾನಂದನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಸಾಗರ ತಾಲೂಕು ಒಕ್ಕಲಿಗ ಸಂಘ ರಾಷ್ಟ್ರೀಯ ಗುರಿ ಕೆಂಪೇಗೌಡ ಜಯಂತಿ ಮತ್ತು ಪ್ರತಿಭಾ ಪುರಸ್ಕಾರ, ಕೆಂಪೇಗೌಡ ರತ್ನ ಸಾಧಕ ರತ್ನ ಪ್ರಶಸ್ತಿಯನ್ನ ವಿತರಿಸುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಬೇಕು ಅಂತ ಶ್ರೀ ಶ್ರೀ ನಾದಮಯ್ಯಾನಂದನಾಥ ಸ್ವಾಮೀಜಿಯವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶಿವಮೊಗ್ಗ ಇವರನ್ನ ಕೇಳ್ಕೊಂಡಿದ್ವಿ. ಇವರಿಗಾಗಲೇ ಬಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಸಾಗರ ತಾಲೂಕು ಒಕ್ಕಲಿಗ ಸಮಾಜದ ಪರವಾಗಿ ಭಕ್ತಿಪೂರ್ವಕವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಕೇಳ್ಕೊಂಡಿದ್ವಿ. ಅವರು ಕೂಡ ಈಗಾಗಲೇ ಕಾರ್ಯಕ್ರಮದಲ್ಲಿ ಬಂದು ಆಸೀನರಾಗಿದ್ದಾರೆ. ಅಧ್ಯಕ್ಷ ಸ್ಥಾನವನ್ನು ಕೂಡ ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ಸಾಗರ ತಾಲೂಕು ಒಕ್ಕಲಿಗ ಸಮಾಜದ ಪರವಾಗಿ ಸ್ವಾಗತವನ್ನ ಬಯಸಿದ್ದಾರೆ. ಕೆಂಪೇಗೌಡರಿಗೆ ಪುಷ್ಪಗಳನ್ನು ಸಲ್ಲಿಸಿದ್ದಾರೆ. ಎಲ್ಲರೂ ದಯಮಾಡಿ ಕೆಂಪೇಗೌಡರಿಗೆ ಗೌರವ ಸೂಚನೆ. ಇವರು ಹೊಸ ಚಿತ್ತಾರಕ್ಕೆ ಕಳೆದ ಒಂದು ಕೆಲವೇ ದಿನಗಳ ಹಿಂದೆ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಅವರು ಸಮಗ್ರ ಒಂದು ಜಾನಪದ ಸೇವೆಗೆ, ಕಲಾ ಸೇವೆಯನ್ನು ಗುರುತಿಸಿ ಅವರಿಗೆ ಈ ಬಾರಿ ನಾವು ಶ್ರೀ ಕೆಂಪೇಗೌಡ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಶ್ರೀ ನಾರಾಯಣಗೌಡರು ನಾಗೋಡು ಪ್ರಸಿದ್ಧ ಯಕ್ಷಗಾನದ ಭಾಗವತರಾಗಿ ಸುಮಾರು 1980-90ರ ದಶಕದಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಶ್ರೀ ವೆಂಕಟರಮಣ ಗೌಡರು ನಮ್ಮ ಸಮಾಜದ ಹಿರಿಯರು ಹಾಗೂ ಸಂಘದ ಸಂಘಟನೆಯಲ್ಲಿ ತಮ್ಮ ಎಲ್ಲ ಮಹಿಳೆಯರಿಗೂ ಧನ್ಯವಾದಗಳು. ಅದೇ ರೀತಿ ಸನ್ಮಾನಿಸಿದಂತಹ ಎಲ್ಲ ಗಣ್ಯರು ಕೂಡ ಕೆಂಪೇಗೌಡ ವೇದಿಕೆ ಪರವಾಗಿ ಧನ್ಯವಾದಗಳನ್ನ
जगते विश्वज्ञाते ತೀರ್ಥಹಳ್ಳಿ ಇರ್ಬೋದು, ಎಲ್ಲ ಕಡೆ ನಾವು ಮಂಜಾನಗಳನ್ನು ಕಾಣ್ತೇವೆ. ಮಂಜಾನಗಳಲ್ಲಿ ಯಾವ ರೀತಿ ಜನ ಆಗಬೇಕು, ಜನ ಹೇಗೆ ಮುಂದುವರಿಬೇಕು, ಸಹಕಾರ ಸಂಘದಲ್ಲಿ ಯಾವ ರೀತಿ ಉಪಯೋಗ ಪಡಿಬೇಕು, ಬಹಳ ಸ್ನೇಹಜೀವಿಗಳು. ಹಾಗಾಗಿ ನಾವು ಈ ಸಲ ಅವರಿಗೆ ಯಾವುದೇ ಅಧಿಕಾರ ಇಲ್ಲ ಟೈಮಲ್ಲಿ ನಾವು ಏನಾದರೂ ಒಂದು ಸರ್ಕಾರದಿಂದ ಒಂದು ನಿರ್ಧಾರವನ್ನು ಮಾಡಿಸ್ಕೊಡಿ ಅಂತ ಕುಮಾರಸ್ವಾಮಿ 2ನೇ ಸಲ ಮುಖ್ಯಮಂತ್ರಿ ಆದಾಗ ಸಂಘದ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಮತ್ತು ನಮ್ಮಲ್ಲಿ ವಿಶೇಷವಾದ ಸಾಧನೆ ಮಾಡಿದಂಥ ಮಕ್ಕಳಿಗೆ ಮತ್ತು ಸಮಾಜದ ಹಿರಿಯರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಕೆಂಪೇಗೌಡ ರತ್ನ ಪ್ರಶಸ್ತಿಯನ್ನು ನೀಡುವಂಥ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅವರ ಪಾದಗಳಿಗೆ ನಮಸ್ಕರಿಸಿ, ಸಮಾರಂಭದ ಅಧ್ಯಕ್ಷರು ಆತ್ಮೀಯರಾದಂಥ ಗುಂಡಪ್ಪಗೌಡ್ರೆ, ಎಲ್ಲ ಮಾಧ್ಯಮದ ಮಿತ್ರರು, ಹೆಚ್ಚು ಮಾತನಾಡುವಂಥದ್ದಲ್ಲ. ಭಾಳ ಸಂತೋಷದಿಂದ ಇಲ್ಲಿ ಬಂದಿದ್ದೀವಿ, ಬರೋಂಗಿಲ್ಲ ನನಗೆ. ನಿನ್ನೆ ಡೆಲ್ಲಿಯಿಂದ ಬಂದು ಈಗ ಅಲ್ಲಿ ಕೂತಾಗ ನಿಮ್ಮ ಶಾಸಕರು ಬೇಳೂರು ಗೋಪಾಲಕೃಷ್ಣ ಫೋನ್ ಮಾಡಿದ ನನ್ನ ಕ್ಷಮೆ ಕೇಳಿ ಅವರೆಲ್ಲ ವಿಚಾರಗಳಿಗೂ ನಂದು ಬೆಂಬಲ ಇದೆ ಅಂತ ಹೇಳಿ ಕೂತಾಗ ಈಗ ಫೋನ್ ಮಾಡಿದ್ರು. ಅಲ್ಲಿ ನಮ್ಮದು ಅಲ್ಪಸಂಖ್ಯಾತರು, ನಾವು ಅಲ್ಪಸಂಖ್ಯಾತರು ಅಂದರೆ ಬೇರೆ ಕಡೆ ಬೇರೆ ಹೆಸರು ಬರ್ತದೆ ವೆಂಕಟರಮಣಗೌಡರು. ಇಲ್ಲಿ ಸಾಗರದಲ್ಲಿ ಮತ್ತು ಸೊರಬದಲ್ಲಿ, ಶಿಕಾರಿಪುರದಲ್ಲಿ ಕೂಡ ನಮ್ಮ ಸಮಾಜ ಇದೆ ಸ್ವಾಮೀಜಿಯವರು. ಅದು ಸಾಗರದವರು ಸ್ವಲ್ಪ ಹೆಚ್ಚು ಸಕ್ರಿಯವಾಗಿ ಗುಂಡಪ್ಪಗೌಡರು ಮತ್ತು ಅವರೆಲ್ಲ ಆತ್ಮೀಯರು. ಹಿಂದೆ ವೆಂಕಟರಮಣಗೌಡರು ಕೂಡ ಇದ್ದರು. ನಮ್ಮ ಉಳ್ಳೂರು ಇವರು ಕೃಷ್ಣಮೂರ್ತಿ ತಂದೆ ನಮ್ಮ ವೆಂಕಟರಮಣಗೌಡರು ನಮ್ಮ ಸೊಸೈಟಿ ಅಧ್ಯಕ್ಷ ಆಗಿದ್ದಾರೆ. ಪಾಪ ಅವ್ರಿಗೆ ಸ್ವಲ್ಪ ಕಾಲಿನ ತೊಂದರೆಯಿಂದಾಗಿ ಸ್ವಲ್ಪ ಇನ್ನೂ ಮುಂದುವರಿಯೋದಕ್ಕೆ ಆಗಲಿಲ್ಲ. ಸಮಾಜ ಎಲ್ಲಿ ಕಡಿಮೆ ಜನಸಂಖ್ಯೆ ಇದೆಯೋ ಅಲ್ಲಿ ಹೆಚ್ಚು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅಂತ. ಅದು 2 ಉದಾಹರಣೆಗಳು. ನಮ್ಮ ರಿಪ್ಪನ್ಪೇಟೆ ವಕೀಲರ ಸಂಘ ಮತ್ತು ಸಾಗರ ಇಬ್ಬರು ಕೂಡ ನಮ್ಮ ತೀರ್ಥಹಳ್ಳಿ ವಕೀಲರು ಭಾಳ ಪ್ರಭಾವಶಾಲಿಗಳು, ಎರಡರಲ್ಲೂ ಕೂಡ ಹಣದಲ್ಲಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ. ಆದರೂ ನಮಗಿನ್ನೂ ಬಿಲ್ಡಿಂಗ್ ಕಟ್ಟೋಕ್ಕಾಗಿಲ್ಲ. ನಮ್ಮ ಸಮುದಾಯ ಭವನ ಅವ್ರೇನೇನೋ 18 ಕೋಟಿ 20 ಕೋಟಿ ಲೆಕ್ಕ ಹಾಕ್ಕೊಂಡು, ನಾನು ಹೇಳಿದೆ ಬೇಡಪ್ಪ ಅಷ್ಟು ದೊಡ್ಡದು ಬೇಡ ಅಂದರೂ ಕೇಳಲಿಲ್ಲ. ಆದರೂ ಕೂಡ ಆ ಸಮಾಜ ದೊಡ್ಡದಿರೋದ್ರಿಂದ ನಮಗೆ ಅಷ್ಟು ದೊಡ್ಡದು ಕಲ್ಯಾಣ ಮಂದಿರ ಕಟ್ಟೋಣ ಅಂತ ಅದು ಮುಗಿಸೋದಕ್ಕೆ ಆಗಲಿಲ್ಲ. ಆದರೆ ನೀವು ಭಾಳ ಕಡಿಮೆ ಜನಸಂಖ್ಯೆ ಇದ್ದರೂ ಕೂಡ ಭಾಳ ಪ್ರೀತಿಯಿಂದ ವಿಶ್ವಾಸ ಇಟ್ಟು ಈ ಒಂದು ಸಭಾಭವನ ಕಟ್ಟುವಂಥ ಸಂದರ್ಭದಲ್ಲಿ ಆವತ್ತಿನ ಸಂದರ್ಭದಲ್ಲಿ ನಾನು ಕುಮಾರಸ್ವಾಮಿಯವರು ಬಂದಿದ್ದರು, ಒಟ್ಟಿಗೆ ನಾವಿಲ್ಲಿದ್ದೀವಿ. ನಾವು ಇದ್ದಾಗ ಇದಕ್ಕೊಂದು ನಿವೇಶನವನ್ನು ಮನೆ ಕಾಗೋಡು ತಿಮ್ಮಪ್ಪನವರು ಮಂಜೂರು ಮಾಡಿಸಿದ್ರು. ದುಡ್ಡು ಕಟ್ಟಬೇಕಾಗಿತ್ತು, ದುಡ್ಡು ಕಟ್ಟಿ ಉದ್ಘಾಟನೆ ಮಾಡಬೇಕಾಗಿತ್ತು, ಶಂಕುಸ್ಥಾಪನೆ ಮಾಡಬೇಕಾಗಿತ್ತು. ಪ್ರಸನ್ನ ಸ್ವಾಮೀಜಿಯವರು ಅವರು ಕೂಡ ಭಾಳ ಶ್ರಮ ಹಾಕಿ ಬೇಗ ಆಗಲಿ ಅನ್ನುವಂಥ ಹಾರೈಕೆ. ಆದರೆ ಮಧ್ಯೆ ಬೇರೆ ಬೇರೆ ತೊಂದರೆಯಿಂದಾಗಿ ಅಂದ್ಕೊಂಡಂಗೆ ಆಗಲಿಲ್ಲ. ಆದರೂ ಭಾಳ ಬೇಗ ಅದು ಮುಗಿಬೇಕು. ಭಾಳ ಶ್ರಮಪಟ್ಟು ಕಟ್ಟಿದ್ದೀರಿ ನಾವು. ಗುಂಡಪ್ಪಗೌಡರು ಅವರೆಲ್ಲ ಯಾರ್ಯಾರು ಇದಕ್ಕೆ ದೇಣಿಗೆ ಕೊಟ್ಟಿದ್ದಾರೆ, ಯಾರ್ಯಾರು ಪ್ರಸನ್ನ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲ ನಮ್ಮ ಒಕ್ಕಲಿಗ ಸಮಾಜದ ಬಂಧುಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ, ಈಗ ಕಳೆದ ಸರಿ ಆಗಬೇಕಾಯ್ತು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಾಗ ನಾವೆಲ್ಲ ಕೂತು ನಿರ್ಮಲಾನಂದನಾಥ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಒಂದಷ್ಟು ಹಣ ಕೊಡಬೇಕು ಅಂತ ಕೇಳಿದ್ವಿ. ನಾನೇ ಒತ್ತಡ ಹಾಕಿದೆ ನಾನು, ಆದರೆ ಅವಾಗ ಆಗಲಿಲ್ಲ. ಈ ಸರಿ ಶಿವಕುಮಾರ್ ಅವರು ಆಗಿದ್ದಾರೆ, ಏನಾದರೂ ಮಾಡಿದ್ದಕ್ಕೆ ಇದಕ್ಕೆ ರಿಪ್ಪನ್ಪೇಟೆಗೆ ದುಡ್ಡು ಕೊಡ್ಸೋಣ ಅಂತ ಹೇಳಿದ್ರೆ ಗ್ರಾಚಾರ ಇದು. ಈ ಬರಗಾಲ ಬೇರೆ ಬರ್ತಾ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಬೇರೆಯವರು ಹಂಗಲ್ಲ, ಸ್ವಲ್ಪ ಹಠ ಹಿಡಿದರೆ ಮನಸ್ಸು ಮಾಡಿದರೆ ಅದನ್ನು ಸಾಧನೆ ಮಾಡುವಂಥ ವ್ಯಕ್ತಿ. ಇವತ್ತು ನಾವು ಮಾತಾಡೋದಕ್ಕಿಂತ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಪೂಜ್ಯ ನಮ್ಮ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ನಿನ್ನೆ ತೀರ್ಕೊಂಡಿದ್ದಾರೆ. ಅವರಿಗೆ ಮೌನಾಚರಣೆ ಮಾಡೋದ್ರ ಮೂಲಕ ಅವ್ರಿಗೆ ಗೌರವವನ್ನು ಕೂಡ ಅರ್ಪಣೆ ನಾವೆಲ್ಲ ಮಾಡಿದ್ದೀವಿ. ನಾವು ನಾಳೆ ಅವರ ಅಂತ್ಯ ಸಂಸ್ಕಾರ ಇದೆ. ಒಬ್ಬ ದೇವೇಗೌಡರ ಧರ್ಮಪತ್ನಿಯಾಗಿ ಭಾಳ ದೊಡ್ಡ ಸಂಸಾರ ಅವರು. ದೇವೇಗೌಡರು ರಾಜಕೀಯದಲ್ಲಿ ಮತ್ತು ಸಾರ್ವಜನಿಕ ಬದುಕಲ್ಲಿ ಹೆಚ್ಚು ಕೆಲಸ ಮಾಡೋದಕ್ಕೆ, ತೊಡಗಿಸ್ಕೊಳ್ಳೋದಕ್ಕೆ ಪ್ರಧಾನಮಂತ್ರಿಯವರೆಗೆ, ಶಾಸಕರಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯವರೆಗೆ ಅವರು ಸಾಧನೆ ಮಾಡೋದಕ್ಕೆ ಅವರ ಧರ್ಮಪತ್ನಿ ಚೆನ್ನಮ್ಮನವರ ಬೆಂಬಲ ಮತ್ತು ಸಹಕಾರ ಭಾಳ ದೊಡ್ಡದು ಅನ್ನೋಂಥದ್ದನ್ನು ನಾವು ನೆನೆಬೇಕಾಗ್ತದೆ ಈ ಸಂದರ್ಭದಲ್ಲಿ.
ಮುಖ್ಯಮಂತ್ರಿಯಾಗಿ ನಮ್ಮ ಸಮಾಜದ ಭಾಳ ದೊಡ್ಡ ಹೋರಾಟಗಾರರು ಅವರು. ಅಷ್ಟು ಆ ಮುಖ್ಯಮಂತ್ರಿ ಪದವಿಗೆ ಅಷ್ಟು ಸುಲಭವಾಗಿ ಸಿಕ್ಕಲಿಲ್ಲ ವೆಂಕಟರಮಣಗೌಡ್ರೆ. ನಿಮ್ಮ ಸೊಸೈಟಿ ಅಧ್ಯಕ್ಷ ಹಾಕಿ ಬಿಡೋದಿಲ್ಲ ಜನ. ಅಂಥದ್ರಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಅವಷ್ಟು ಶ್ರಮ ಪಟ್ಟಿರಬೇಕು ಅನ್ನುವಂಥ ವಿಚಾರ ನಿಮಗೆಲ್ಲ ಗೊತ್ತಿದೆ. ಮಾಧ್ಯಮದ ಮೂಲಕ, ಪತ್ರಿಕೆ ಮೂಲಕ, ಚರ್ಚೆಗಳ ಮೂಲಕ ತಿಳ್ಕೊಂಡಿದ್ದೀರಿ. ನೋಡೋಣ, ಇಲ್ಲಿ ಯಾರು ಮರಿ ಕೆಂಪೇಗೌಡರ ಯಾರು ಇವರು? ಮರಿ ಚೆನ್ನಮ್ಮ ಇರ್ಬೋದೇನೋ. ಆದ್ದರಿಂದ ವಿಶೇಷವಾದ ಈ ವೇದಿಕೆಯಲ್ಲಿ ಸಮಾಜದಲ್ಲಿ ನಾನು ಹೇಳುವಂಥದ್ದು, ಗುಂಡಪುಡ್ರು ಯೋಚನೆ ಮಾಡ್ತಾರೆ ನಿಮ್ಮ ಗೌಡ್ರು ಏನಾದ್ರು ಸ್ವಲ್ಪ ದುಡ್ಡು ಕೊಡಿಸ್ತಾರ ಅಂತ. ಖಂಡಿತ ನಾವು ಕೂತು ಮಾತಾಡಿದ್ದೆವು. ಮೊನ್ನೆ ರಾತ್ರಿ ಅವ್ರ ಜೊತೆಗೆ ಡೆಲ್ಲಿಯಲ್ಲಿದ್ದೆ ನಾನು. 2 ದಿನ ಅವ್ರ ಜೊತೆಗೆ ಇರುವಂಥ ಸಂದರ್ಭ. ಒಬ್ಬ ಮುಖ್ಯಮಂತ್ರಿ ಎಷ್ಟು ಶ್ರಮಪಟ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಶಿವಕುಮಾರ್ ಒಂದು ಉದಾಹರಣೆ. ಭಾಳ ಜನ ಅವ್ರಿಗೆ ಸ್ವಲ್ಪ ಹೊರಟು ಸ್ವಲ್ಪ ಇದು ಹಾಗೆ ಅಂತಾರೆ. ಆದರೆ ಭಾಳ ಅತ್ಯಂತ ಮೃದು ಮನಸ್ಸಿನ ವ್ಯಕ್ತಿ. ಮೊನ್ನೆ ರಾತ್ರಿ 3 ಗಂಟೆ ಅವ್ರು ಮಲಗುವಾಗ, ಅವರು ಮಲಗೋದಿಲ್ಲ, ನಮಗೂ ಮಲಗಕ್ಕೆ ಬಿಡೋದಿಲ್ಲ. ಬಂದವರು ಸುಮಾರು 60-70 ಜನ MLAಗಳನ್ನ, ಪಕ್ಷದ ಎಲ್ಲ ಪ್ರಮುಖರನ್ನ ಪ್ರತಿಯೊಬ್ಬರನ್ನು ಕರೆದು ಮಾತಾಡಿಸಿ 3 ಗಂಟೆಗೆ ಮಲಗಕ್ಕೆ ಹೋದ್ರು ಅವರು. ಅದ್ರ ಹಿಂದಿನ ದಿವಸ ಕೂಡ ರಾತ್ರಿ 2:30 ಗಂಟೆ ಆಗಿತ್ತು ಹೋದಾಗ. ಭಾಳ ಶ್ರಮವಹಿಸಿ ಮಾಡೋಂಥದ್ದು. ಈ ಬರೀ 1 ತಿಂಗಳದ ಮೊನ್ನೆ 3ನೇ ತಾರೀಕಿಗೆ 1 ತಿಂಗಳಾಗಿದೆ ಮುಖ್ಯಮಂತ್ರಿಯಾಗಿ ಸ್ವಾಮೀಜಿಯವರು. ಒಂದು ಬದಲಾವಣೆ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದಿದ್ದರಲ್ಲಿ ಬದಲಾವಣೆಯನ್ನು ನಾವು ನೋಡ್ತೀರಿ ನೀವು. ಹಿಂದೆ ಇರಲಿಲ್ಲ ಅಂತಲ್ಲ. ಅವರು ಶಿವಕುಮಾರ್ ಅವರು ಬೆಳಗ್ಗೆ 6 ಗಂಟೆಗೆ ಹೇಳ್ತಾರೆ, ಬೇರೆಯವ್ರಂಗೆ 5:15 ಎದ್ದು ಬಿಡ್ತಾರೆ. 3 ಗಂಟೆ ಮಲಗಿದ್ರು ವೆಂಕಟರಮಣಗೌಡ್ರೆ 5:15 ಹೇಳ್ತಾರೆ. ನನಗೆ ನಿನ್ನೆ ಅವ್ರ ಜೊತೆಗೆ 2 ದಿವಸ ನಿದ್ದೆ ಇಲ್ಲ. ನಿನ್ನೆ ರಾತ್ರಿ ಕೂಡ 12 ಗಂಟೆ ತೀರ್ಥಹಳ್ಳಿಗೆ ಹೋಗಿದ್ದೆ ನಾನು. ಇಲ್ಲಿ ಕೂತಾಗಲೇ ಒಳ್ಳೆ ಫ್ಯಾನ್ ಹಾಕಿದ್ರೆ ನಿದ್ದೆ ಅಲ್ಲೇ ಕಣ್ಣು ಮುಚ್ತಾ ಇತ್ತು. ನಿಮ್ಮನ್ನೆಲ್ಲ ನೋಡೋದು, ಕಣ್ಣು ಮುಚ್ಕೊಳ್ಳೋದು, ಹಿಂಗೆ ಆಗಿತ್ತು ನಮ್ಮ ಕತೆ. ಶಿವಕುಮಾರ್ ಅವರು ಭಾಳ ಶ್ರಮ ಪಡ್ತಾರೆ. ಮೊನ್ನೆ ಬೆಂಗಳೂರು ನನ್ನ ಅತ್ಯಂತ ಕೆಂಪೇಗೌಡರ ಕನಸೇನಿತ್ತು ಅದಕ್ಕೆ ಸಾರ್ಥಕವಾಗುವಾಗೆ ಬೆಂಗಳೂರನ್ನ ನವೀಕರಣ ಮಾಡಬೇಕು. ಬೆಂಗಳೂರು ಈ ಪ್ರಪಂಚದಲ್ಲಿ ಬರುವಂಥ ಪ್ರತಿಯೊಬ್ಬರು ಬೆಂಗಳೂರಿನ ಮೂಲಕ ಭಾರತವನ್ನು ಪ್ರವೇಶ ಮಾಡಬೇಕು, ನೋಡಬೇಕು ಅನ್ನೋದು ಅವರ ಭಾಳ ದೊಡ್ಡ ಆಸೆ. ಅವ್ರು ನನ್ನ ಹತ್ರ ಒಂದು 15 ದಿವಸದಿಂದ ಹೇಳ್ತಾ ಇದ್ದಾರೆ, ಇಲ್ಲ ಗೌಡ್ರೆ, ಒಂದು 30,000 ಕೋಟಿ ನಾನು ಹೊಸ ರಸ್ತೆಗಳಿಗೆ, ಗ್ರಾಮೀಣ ರಸ್ತೆಗಳನ್ನು 2 ವರ್ಷದಲ್ಲಿ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಹಣ ಕೂಡ ಒಂದು 15,000 ಕೋಟಿ ರೆಡಿ ಇದೆ. ಹೊಸ ರಸ್ತೆಗಳು 30,000 ಕಿಲೋಮೀಟರ್ ರಸ್ತೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾರು ಮಾಡದೇ ಇರುವಂಥ ರಸ್ತೆಗಳನ್ನು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದರು. ಆಕ್ರಮಣ ಮಾಡ್ಕೊಂಡಿದ್ರು, ಅವರೆಲ್ಲರನ್ನು ಆಕ್ರಮಿಸಿದ್ರು. ಅವರೆಲ್ಲರೂ ತೆರವು ಮಾಡಿಸುವಂಥ ಕೆಲಸ ಮಾಡಿದರು. ಮಾಡೋದ್ರ ಜೊತೆಗೆ ಸುಮ್ಮನೆ ಮಾಡಲಿಲ್ಲ. ಅವರಿಗೆ ಮಾನವೀಯತೆ ಎಷ್ಟು ದೊಡ್ಡದು ಅಂದರೆ, ಮೊನ್ನೆ ಕೂತ್ಕೊಂಡು ರಾತ್ರಿ ಮಾತಾಡ್ತಾ ಇದ್ವಿ. 10,000 ಜನ ಬೀದಿಗೆ ಬಂದುಬಿಡ್ತಾರೆ. ಅವರೆಲ್ಲ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು, ಸಣ್ಣ ಸಣ್ಣ ಅಂಗಡಿಗಳು, ಇಡ್ಲಿ ಬಡ್ಲಿ, ಬೇರೆ ಬೇರೆ ತರಕಾರಿ ಮಾರೋರು, ಹಣ್ಣು ಮಾರೋರು, ಬೇರೆ ಬೇರೆ ಕೆಲಸ ಮಾಡೋರಿಗೆ 10,000 ವಾಹನಗಳನ್ನು ಬುಕ್ ಮಾಡಿದ್ದಾರೆ. ಅವರು ಸಣ್ಣ ಸಣ್ಣ ಆಟೋಗಳ ಟೈಪ್ ಗುಂಡಪ್ಪಗೌಡ್ರೆ. ಸುಮ್ಮನೆ ಅವ್ರು ತೆಗೆದು ಅವ್ರನ್ನ ಓಡಿಸ್ಲಿಲ್ಲ. ಅವೆಲ್ಲವೂ ಅವರಿಗೆ ಪುಕ್ಕಟೆಯಾಗಿ ಸರ್ಕಾರದಿಂದ ಕೊಡುವಂಥದ್ದು. ಅದರ ಮೂಲಕ ಅವರು ಇನ್ನು ಮುಂದೆ ಬೀದಿ ಬದಿ ಫುಟ್ಪಾತನ್ನು ಅತಿಕ್ರಮಣ ಮಾಡಬಾರ್ದು, ಅದ್ರ ಮೂಲಕ ಜೀವನವನ್ನು ನಡೆಸ್ರಿ ಅನ್ನೋಂಥದ್ರೆ ಈ ದೇಶದ ಒಬ್ಬ ಅತ್ಯಂತ ಹೆಮ್ಮೆಯ ನಾಯಕನಾಗಿ ಈ ಥರದ ಆಲೋಚನೆಯನ್ನು, ಜನರನ್ನು ಯಾರನ್ನು ಕೂಡ ಬೀದಿಗೆ ಬಿಡಬಾರ್ದು ಅನ್ನುವಂಥ ಆಲೋಚನೆಯನ್ನು ಮಾಡಿದ್ದಾರೆ. ಅಂದರೆ ಅವರ ಆಲೋಚನೆ ಯೋಚನೆ ಮಾಡಿ ನನ್ನಂದಾಜು ಭಾಳ ವರ್ಷಗಳ ನಂತರ ಒಬ್ಬ ಜನಪರವಾಗಿ ಯೋಚನೆ ಮಾಡುವಂಥ ಮುಖ್ಯಮಂತ್ರಿ ಬಂದಿದ್ದಾರೆ ಅನ್ನುವಂಥ. 30,000 ಕಿಲೋಮೀಟರ್ ರಸ್ತೆ ಮಾಡ್ತೀನಿ ಅಂದರೆ ಯಾರಿಗೂ ನಂಬೋದಕ್ಕೆ ಆಗೋದಿಲ್ಲ. ಆದರೆ ಅವೆಲ್ಲವೂ ತಯಾರು ಮಾಡಿದ್ದಾರೆ. ಹೇಳ್ತಿದ್ರು ಅವರು, ಬೆಂಗಳೂರಲ್ಲಿ ಸುಮಾರು B ಖಾತೆ ಇರೋವಂಥವ್ರನ್ನ A ಖಾತೆಗೆ ಏರಿಸುವ ಸಂದರ್ಭದಲ್ಲಿ A ಖಾತೆ ಮಾಡಿಕೊಟ್ರೆ ನನಗೊಂದು 30-40 ಸಾವಿರ ಕೋಟಿ ದುಡ್ಡು ಬರುತ್ತೆ ಅನ್ನೋದು ಅವ್ರ ಭಾವನೆ. ಮೊನ್ನೆ 7.5 ಕಿಲೋಮೀಟ್ರು ಸುರಂಗ ಮಾರ್ಗವನ್ನು ಶಂಕುಸ್ಥಾಪನೆ ಮಾಡಿದರು ಬೆಂಗಳೂರಲ್ಲಿ. ಯಾರಿಗೂ ಕೆಳಗಡೆ ಏನಾಗುತ್ತೆ, ಬೆಂಗಳೂರು ನೀವು ಯಾರಾದರೂ ಅಪರೂಪಕ್ಕೆ ಹೋದಾಗ ನೋಡ್ಬೋದು. ನಮಗೆ ಏರ್ಪೋರ್ಟಿಂದ ಬೆಂಗಳೂರಿಗೆ ಬರಬೇಕು ಅಂದರೆ ಭಾಳ ದೊಡ್ಡದು. ಅವ್ರ ಕೈಲಿ ಏನು ಸಾಧ್ಯನೋ ಮಾಡ್ತಾರೆ. ಆದರೆ ನಮ್ಮೊಳಗೆ ಒಬ್ರನ್ನೊಬ್ಬರು ಪ್ರೀತಿ ಮಾಡೋಂಥದ್ದನ್ನು ಕಲಿಬೇಕು. ನಾನು ಅಲ್ಲಿಂದ ಇಲ್ಲಿ ಬಂದಿದ್ದೀನಿ. ಈಗ ಇಲ್ಲಿಂದ ಆಗುಂಬೆಗೆ ಹೋಗ್ಬೇಕು. ನಾನು ಆಗುಂಬೆಗೆ ಹೋಗಿ ಊಟ ಮಾಡ್ಬೇಕು. ನಾನು ಆ ಸಂದರ್ಭ ಯಾಕೆ ಬಂದೆ ಅಂದರೆ ತೀರ್ಥಹಳ್ಳಿಗೆ ಹೋಗಿದ್ರು ನಡೀತದೆ. ಇಲ್ಲಿ ಕಡಿಮೆ ಜನಸಂಖ್ಯೆ ಇದ್ದೀರಿ ನೀವು. ನಿಮ್ಮ ಜೊತೆಗಿದ್ದು ಒಂದಷ್ಟು ನಿಮ್ಮ ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಯಾರ ಹತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಅದನ್ನು ಮಾಡೋಣ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಬರೋವಂಥದ್ದು. ಭಾಳ ವಿಶೇಷವಾಗಿ ನಾನು ಬರುವಾಗ ಕೇಳಿದೆ, ರಾತ್ರಿ ಕೃಷ್ಣಮೂರ್ತಿ ಫೋನ್ ಮಾಡಿದ್ರು ಉಳ್ಳೂರು, ಯಾವಾಗ ಬರ್ತೀರಿ ಅಂತ. ನಾನು ಬೆಳಗ್ಗೆ ಬರ್ತೀನಿ, 11-11:30 ಆಗ್ಬೋದು. ಸ್ವಾಮೀಜಿಯವರು ಯಾವಾಗ ಬರ್ತಾರೆ? ಸ್ವಾಮೀಜಿಯವರು ನನಗಿಂತ ಒಂದು 20 ನಿಮಿಷ ಮೊದಲು ಬಂದಿದ್ರು ಅವ್ರು. ನಾನು ಬರ್ತಾ ಕೇಳಿದೆ. ನಾನು ಮನೆಗೆ ಇವತ್ತು ಭಾನುವಾರ 2-3 ದಿವಸ ಇರಲಿಲ್ಲ. ನಾನು ಬೆಳಗ್ಗೆ ಭಾರಿ ಜನ ಮನೆಯಲ್ಲಿ, ಅವರೆಲ್ಲರನ್ನು ಮಾತಾಡಿಸಿ ಕಳಿಸಿ ಬರೋವಂಥದ್ದು ತಡ ಆಯಿತು. ಆದರೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮ ಆಗಿದೆ. ಸಾಗರದ
ಈ ಸಂಘದ ಬಗ್ಗೆ ವಿಶೇಷವಾದ ಪ್ರೀತಿ ನನಗೆ, ಇದು ಮತ್ತು ರಿಪ್ಪನ್ಪೇಟೆ ಸಂಘದ ಬಗ್ಗೆ. ಒಬ್ಬಳು ಹುಡುಗಿ ಅನಗ ಅಂತ ಕೋಣಂದೂರಿನ ಹುಡುಗಿ, ಸ್ವಾಮೀಜಿಯವರೇ, ಅವಳಿಗೆ 624 ನಂಬರ್ ಬಂದಿತ್ತು. ಕೋಣಂದೂರು ನಮ್ಮ ಊರಿನವಳು. ನಾನು ಅವಳಿಗೆ ಅಭಿನಂದನೆ ಹೇಳೋದಕ್ಕೆ ಹೋಗಿದ್ದೆ ಒಂದೂವರೆ ತಿಂಗಳ ಹಿಂದೆ ರಿಸಲ್ಟ್ ಬಂದಾಗ. ಅವಳ ಹತ್ರ ಕುತ್ಕೊಂಡು ಮಾತಾಡಿದೆ, ಏನಮ್ಮ ಇನ್ನು ಒಂದು ನಂಬರ್ ಏನು ನಿಂಗೆ? ಇಲ್ಲ ಸರ್ 625 ಬರಬೇಕಿತ್ತು ಅಂಕಲ್, ನನಗೆ 24 ಕೊಟ್ಟಿದ್ದಾರೆ, ರಿವ್ಯಾಲ್ಯೂಯೇಷನ್ಗೆ ಹಾಕೋಣ ಅಂತ ಇದ್ದೀನಿ ಅಂತ ಹಾಕಿದ್ಲು ಅವಳು. 625 ಬಂದ್ಬಿಡ್ತು ಅವಳ ಕಡೆಗೆ. ನಿನ್ನೆ ಅವಳಿಗೆ ಅಭಿನಂದನೆ ಬಂದರೆ ಮಕ್ಕಳು ಎಷ್ಟು ಬುದ್ಧಿವಂತರಿದ್ದಾರೆ. ನಾವು SSLC ಓದುವಾಗ 78, 76, 77ನೇ ಇಸ್ವಿ ಒಳ್ಳೆಯದಾಗ್ಬೋದು ಅನ್ನುವಂಥ ಒಂದು ವಿಚಾರ ಕೂಡ ನನಗೆ ಆಗಿದೆ. ಈಗ ಬಂದು ಹೊರಟು ಬರ್ರಿ ಅಂತ ಈಗ ಫೋನ್ ಮಾಡಿದೆ, ಹೊರಟು ಬನ್ನಿ ಸರ್ ಬೇಗ ಅಂತ. ಇಲ್ಲಪ್ಪ ಮುಗಿಸಿ ನಾಳೆ ಬರ್ತೀನಿ ರಾತ್ರಿ ಹೊರಟು ಅಂತ ಹೇಳಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಕೆ ಮಾಡ್ತಾ ಪೂಜ್ಯ ಶ್ರೀಗಳು ಅವರು